ಗಮನಿಸಿದಾಗ ಈಗ ನೀವು ಇಬ್ರು ವಿಕ್ಟಿಮ್ ಇಲ್ಲಿ ಮುನಿರತ್ನ ಅವರು ಇದ್ದಾರೆ, ನೀವು ಇದ್ದೀರಾ, ನೀವು ವಿಕ್ಟಿಮ್ ಅಂತ ಅವರು ಹೇಳಿದ್ದಾರೆ, ನೀವು ಹೇಳಿದ್ದೀರಾ. ಆದ್ರೆ ಈ ಇಡೀ ಪ್ರಸಂಗಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಸದನದೊಳಗಡೆ ಆದಂತ ಪ್ರಕರಣಕ್ಕೆ ಈ ರೀತಿಯಾಗಿ ಮಾಡಿರುವಂತದ್ದು ಪೊಲಿಟಿಕಲ್ ಟಾರ್ಗೆಟ್ ಅಂತ ಒಂದ, ಅಥವಾ ಇನ್ನೊಂದು ನೀವೇ ಕನ್ಫರ್ಮ್ ಮಾಡ್ಬೇಕು ಸರ್, ಅವ್ರು ಹೇಳ್ತಿರುವಂತ ಪದ ಬಳಕೆಯನ್ನ ನೀವು ಮಾಡಿದ್ದೀರಿ ಅಂತ ಹೇಳಿ ವಿಡಿಯೋಗಳು ಸಾಕಷ್ಟು ಅಡ್ಡಾಡ್ತಿದೆ, ಸಾಕಷ್ಟು ಸ್ಟೇಟ್ಮೆಂಟ್ ಗಳು ಬಂದಿದೆ. ಆದ್ರೆ ನಿಮ್ ಕಡೆಯಿಂದ ಒಂದು ಕನ್ಫರ್ಮ್ ನನ್ಗೇನಂತಂದ್ರೆ ನೋಡಿ, ನಾನ್ ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಕಾನೂನುಬದ್ಧವಾಗಿರೋ ಶಿಕ್ಷೆ ಏನ್ ಬೇಕಾದ್ರೂ ಆಗಲಿ, ಕಾನೂನುಬದ್ಧವಾದ ಶಿಕ್ಷೆ ಏನ್ ಬೇಕಾದ್ರೂ ನಾನು ಅದನ್ನ ಅನುಭವಿಸ್ತೀನಿ ನಾನು ತಪ್ಪು ಮಾಡಿದ್ರೆ. ಮತ್ತೆ ನಮ್ಮ ಕಸ್ಟೋಡಿಯನ್ನು ನಮ್ಮ ಸಭಾಪತಿ, ಅವರು ಸಭಾಪತಿ ಹತ್ರ ಇವ್ರ ದಾಖಲೆಗಳನ್ನ ಕೊಟ್ಟು ದೂರು ಸಲ್ಲಿಸಿ ಅವ್ರ FSL ತನಿಖೆ ಮಾಡಲಿ. ಆ ತನಿಖೆ ನಾನು ತಪ್ಪು ಮಾಡಿದೀನಿ ಅಂತ ಆದ್ರೆ, ಈಗ ನಾನೇನ್ ಮಾತಾಡಿದೀನಿ, ಅವ್ರೇನ್ ಮಾತಾಡಿದಿರಿ, ಅಥವಾ ಇನ್ಯಾರೇನ್ ಮಾತಾಡಿದ್ರು ಆನ್ ರೆಕಾರ್ಡ್ ಸಿಗತ್ತೆ ನೋಡಿ. ವಿಧಾನ ಮಂಡಲದ ಒಳಗೆ ವಿಜುವಲ್ಸ್ ಇರುತ್ತೆ, ಮೈಕ್ರೋಫೋನ್ಗಳು, ವಾಯ್ಸ್ ರೆಕಾರ್ಡಿಂಗ್ ಇರುತ್ತೆ, ಅದ್ರ ಜೊತೆಗೆ ಸ್ಟೇನೋಗಳು ಒಂದೊಂದು ಶಬ್ದವನ್ನು ಕೂಡ ರೆಕಾರ್ಡ್ ಮಾಡ್ತಾರೆ. ಅನ್ಪಾರ್ಲಿಮೆಂಟರಿ ಇದ್ದದನ್ನ ಅವರು ಸಭಾಧ್ಯಕ್ಷರ ಗಮನಕ್ಕೆ ತಂದು ಅದನ್ನ ಕಡತದಿಂದ ತೆಗೆದುಹಾಕೋದು ಮತ್ತು ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಅಧಿಕಾರ ಇರತಕ್ಕಂಥ ಸಭಾಧ್ಯಕ್ಷರಿಗೆ ಸಂವಿಧಾನ ಮಂಡಲದೊಳಗೆ ಕ್ರಿಮಿನಲ್ ಆಗಿ ನಡ್ಕೊಂಡಿದ್ರೆ ಕ್ರಮ ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟವರಿಗೆ ಸೂಚಿಸುವ ಅಧಿಕಾರ ಇರೋದು ಸಭಾಪತಿಗಳಿಗೆ. ಕಾನೂನು ಕೈ ತೆಗೆದುಕೊಳ್ಳುವ ಅಧಿಕಾರ ಅಥವಾ ಬೆದರಿಕೆ ಹಾಕುವಂತ ಅಧಿಕಾರ ಮಂತ್ರಿಗಳಿಗೆ ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ. ನೀವು ವಿಜುವಲ್ಸ್ ನೋಡಿ, ನೀವು ಉಪಮುಖ್ಯಮಂತ್ರಿಗಳು ಮಾತಾಡಿರೋ ವಿಜುವಲ್ಸ್, ಕೈ ತೋಳಿಸಿರೋ ವಿಜುವಲ್ಸ್ ಇದೆಯೋ ಇಲ್ವೋ ನೋಡಿ. ಚಂದ್ರರಾಜ್ ಹಟ್ಟಿಹೊಳಿ ಹೊರಗೆ ಬಾ, ನೀನು ನೋಡ್ಕೊಳ್ತೀವಿ, ನಿನ್ ಗತಿ ಕಾಣಿಸ್ತೀವಿ ಅಂತ ಹೇಳಿರುವಂತ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ನೋಡಿ. ನನ್ನ ತಾಯಿ, ನನ್ನ ಅಕ್ಕ, ನನ್ನ ಹೆಂಡತಿ ಬಗ್ಗೆ ಮಾತನಾಡಿದ ಅವರ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ಅಂತ ನೋಡಿ. ಇದ್ರ ಮೇಲೆ ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಆಗಲಿ, ಯಾರು ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆ ಆಗಲಿ. ಸಭಾಪತಿಗಳು ಒಂದು ಮಾತನ್ನ ಹೇಳಿದ್ರು, ರೂಢಿ ಕೊಡುವಾಗ ಆತ್ಮಸಾಕ್ಷಿಯನ್ನು ನೋಡಿಕೊಂಡು ಮುಟ್ಟಿಕೊಂಡು ನಿಮ್ಮನ್ನ ವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಈಗ ಅವಕಾಶ ಇದೆ ಅನ್ಸುತ್ತೆ. ನಾನು ಹೇಳಿದ್ದೀನಲ್ಲ, ನನ್ನ ಪ್ರತಿನಿತ್ಯ ಒಮ್ಮೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದೆರಡು ನಿಮಿಷಗಳ ಕಾಲ ಮೌನವಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ಹೊರಗಡೆ ಬಂದು ನೆಲಕ್ಕೆ ಕಾಲಿಡ್ತೀನಿ. ರಾತ್ರಿ ಮಲಗಬೇಕಾದ್ರೆ ಒಂದೆರಡು ನಿಮಿಷಗಳ ಕಾಲ ಓದಿದೆಲ್ಲ ಮುಗಿದ ಮೇಲೆ ಒಂದೆರಡು ನಿಮಿಷಗಳ ಕಾಲ ಒಂದು ದಿನದ ಘಟನೆಗಳನ್ನೆಲ್ಲ ಅವಲೋಕನ ಮಾಡಿಕೊಂಡು ಸರಿ ತಪ್ಪುಗಳು ವಿಮರ್ಶೆ ಮಾಡಿ, ನನ್ನಿಂದ ಇದ ಆಗ್ಬಾರ್ದು, ಇಂಥದ್ದು ಆಗಬೇಕು, ಇಂಥದ್ದು ಆಗಿದ್ದು ಸರಿ ಇದೆ ಅಂತ ವಿಮರ್ಶೆ ಮಾಡ್ಕೊಳ್ಳಿ. ಪ್ರತಿನಿತ್ಯ ನನ್ನ ಜೀವನದಲ್ಲಿ ನಡೆದೇ ನಡೆಯುತ್ತೆ. ಹಾಗಾಗಿ ದೌರ್ಬಲ್ಯಗಳನ್ನ ದೂರ ಮಾಡ್ಕೊಳ್ತಾ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಬಂದಿದೆ. ನೀವು ಮುನಿರತ್ನ ವಿಷಯವನ್ನು ಹೇಳಿದ್ರಿ, ಇದೆಲ್ಲ ನೋಡಿದಾಗ ರೇವಣ್ಣ ಅವರು, ಮುನಿರತ್ನ ಅವರು ನನ್ನ ಮೇಲೆ ಇದೆಲ್ಲ ನೋಡಿದಾಗ ಒಂದು ಷಡ್ಯಂತ್ರದ ಭಾಗ ಅಂತ ಅನ್ಸುತ್ತೆ. ಆದ್ರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸತ್ಯಮೇವ ಜಯತೆ. ನನ್ನ 20 ವರ್ಷದ ಅಧಿಕಾರದ ರಾಜಕಾರಣದಲ್ಲಿ, ನನ್ನ ಸಾರ್ವಜನಿಕ ಜೀವನಕ್ಕೆ 40 ವರ್ಷ ಆಗಿದೆ. ನಾನು ವಿದ್ಯಾರ್ಥಿ ದಶೆಯಿಂದಲೇನೆ, ಈಗ ನಂಗೆ 58 ವರ್ಷ, ವಿದ್ಯಾರ್ಥಿ ದಶೆಯಿಂದಲೇನೆ ಸಾರ್ವಜನಿಕ ಜೀವನಕ್ಕೆ ಬಂದವನು. ಸಾರ್ವಜನಿಕ ಜೀವನಕ್ಕೆ ಬಂದವನು. ಅಧಿಕಾರದ ರಾಜಕಾರಣಕ್ಕೆ 20 ವರ್ಷ. ನಾನು ಯಾರಿಗಾರು ಸೇಡ್ ಮಾಡಿದೀನ ಅಂತ ಕೇಳಿ, ಕೆಟ್ಟದ್ ಮಾಡಿದೀನ ಅಂತ ಕೇಳಿ. ನಾವು ಕಾಂಗ್ರೆಸ್ನವರಿಂದ ಕಲಿಬೇಕು ಅಧಿಕಾರದ ಬಳಕೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ. ಆ ಕಾರಣದಲ್ಲಿ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ